ಈ ಸಂಬಂಧಿಕರು ಇರ್ತಾರಲ್ಲ, ಎಂತ ಹಂಡು ಸೊಳ್ಳೆ ಮಕ್ಳು ಇರ್ತಾರಪ್ಪ ಅಂದ್ರ, ಇಷ್ಟು ದಿನ ನಾರ್ಮಲಿ ತಮ್ಮ ಎಲ್ಲಿ ಕೆಲಸ ಮಾಡ್ತಿ, ಎಷ್ಟು ಪಗಾರ ತೋತಿ, ಅದು ಇದು ಕೇಳ್ತಿದ್ರು. ನಾನು ಆನ್ಸರ್ ಮಾಡಿ ಸಾಕಾಗಿತ್ತು. ಈಗ ಇನ್ನೊಂದು ಹೊಸ ರೋಗ ಹುಟ್ಟೈತೆ ಅವ್ರಿಗೆ. ಏನಪ್ಪಾ ಅಂದ್ರ, ತಮ್ಮ ನೀ ಮದ್ವಿ ಯಾವಾಗ ಅಕ್ಕಿ ಅಂತ. ಲೇ ನಿಮ್ಮ ಅವನು, ನಾನೇ ಏನೋ ಸಣ್ಣ ಹುಡುಗರ್ಗತ್ಲೆ ಆ ಕಡೆ ಈ ಕಡೆ ಆಟ ಆಡ್ಕೋತ ಅದೀನಿ, ಈಗ ನಾನು ಲಗ್ನ ಮಾಡ್ಸಾಕ್ ನಿಂತ್ರಿ ಇವ್ರು. ಆಯ್ತು, ನಾನು ಏನಂದೆ ಮಗ, ನಿಮ್ಮ ಮಗಳು ಹ್ಞೂ ಅಂದ್ರೆ ನಾಳೆನೇ ಹಾಕೇನ್ರಿ ಅಂದೆ. ಅದಕ್ಕೆ ಹಂಡ ಬೀಗ್ರಿ ಏನ್ ಅನ್ಬೇಕಂದ್ರಿ, ಇಲ್ಲಿ ತಮ್ಮ ನನ್ನ ಮಗಳಿಗೆ ನೌಕರಿ ಹೆಸ್ರು ಕೊಡ್ತೀನಂತ. ಅಲ್ಲಲ್ಲ, ಎಲ್ರು ನೌಕರಿ ಹೆಸ್ರು ಕೊಟ್ರ ನಮ್ಮಂತ ಉಡಾಳ್ರಿಗೆ ಯಾರು ಹೆಣ್ಣು ಕೊಡ್ತಾರ್ರಿ? ನಮ್ಮ ಜೀವನ ನೋಡ್ಬೇಕಲ್ಲ. ಆಕ್ಚುಲಿ ನಿಮ್ಗೆ ಹೇಳಿಲ್ಲ ನಾನು, ನನ್ನ ಜೀವನ ದೊಡ್ಡ ಗುರಿ ಏನಪ್ಪಾ ಅಂದ್ರ, ನಮ್ಮ ಊರಾಗ 40ರಿಂದ 50 ಜನ ಮದ್ವೆ ಆಲರೆ ಊರಾಗ ಬಿಟ್ಟು ಗೂಳಿ ಅಂತಾರ ಗೊತ್ತ, ಹಂಗದಾರ. ಅವ್ರಿಗೆ ಒಟ್ಟು ಮದ್ವೆ ಮಾಡಿಸಿ ನಾ ಸಾಯ್ಬೇಕು ಒಟ್ಟು. ಅದೇ ನನ್ನ ಅಲ್ಟಿಮೇಟ್ ಗುರಿ. ಈಗ ನಾರ್ಮಲಿ ನೀವು ನೋಡಿರ್ತೀರಿ, ಕಿರಾಣಿ ಅಂಗಡಿಯಾಗ ಆಗ್ಲಿ, ಬ್ಯಾಂಗಲ್ ಸ್ಟೋರ್ ಒಳಗ ಆಗ್ಲಿ, ನಮ್ಮಲ್ಲಿ ಎಲ್ಲಾ ತರದ ಐಟಮ್ ವಸ್ತುಗಳು ಸಿಗ್ತಾವಂತ ಹಾಕಿರ್ತಾರಲ್ಲ, ಹಂಗ ನಮ್ಮ ಊರಿಗೆ ನಾನು ಒಂದು ಬೋರ್ಡ್ ಮಾಡಿಸ್ಬೇಕಾಗೈತಿ. ಏನಪ್ಪಾ ಅಂದ್ರ, ನಮ್ಮ ಊರಲ್ಲಿ ಎಲ್ಲಾ ತರದ, ಎಲ್ಲಾ ಏಜ್ ತರದ್ದು ವರ ಸಿಗ್ತಾವ ಅಂತ ಹೇಳಿ ಬೋರ್ಡ್ ಹಾಕ್ಬೇಕಾಗೈತ್ರಿ. ನಮ್ಮ ಊರಾಗ ಸಿಗ್ತಾವ್ರಿ, ನೀವು ಯಾರೇ ಬೇಕಂದ್ರೆ ಹೇಳ್ರಿ, ನನ್ ಕಾಂಟ್ಯಾಕ್ಟ್ ಮಾಡ್ರಿ, ಓಕೆನಾ? ಅದ್ರಾಗ ಅರ್ಜೆಂಟ್ ಇಬ್ರಿಗೆ ಐತ್ರಿ. ಇಬ್ರು ಮುದುಕೂರ್ ಅದಾರ ನಮ್ಮ ಊರಾಗ, ಅವ್ರಿಗೆ ಅರ್ಜೆಂಟ್ ಮದ್ವಿ ಮಾಡಿಸ್ಬೇಕು ನಾನು. ಯಾಕಂದ್ರೆ ಇವತ್ತಿಲ್ಲ ನಾಳೆ ಗೋರಿಗೆ ಹೋಗೋ ಟೈಮ್ ಬಂದೈತೆ ಅವ್ರದ್ದು. ನಿಮ್ ಊರಾಗ ಯಾರೇ ಗಂಡು ಸತ್ತು ಮುಂಡೇರ್ ಇರ್ತಾರ ಗೊತ್ತ, ಮುದುಕಿಯರಾಗ್ಲಿ ಇಲ್ಲ ಅವ್ರು ಇವ್ರು ಯಾರೇ ನಿಮ್ಗೆ ಆ ವಯಸ್ಸಿಗೆ ತಕ್ಕಂಗ ಯಾರ ಹೆಣ್ಣು ಇದ್ರೆ ದಯವಿಟ್ಟು ನನ್ ಕಾಂಟ್ಯಾಕ್ಟ್ ಮಾಡ್ರಿ. ಯಾಕಂದ್ರೆ ಅವ್ ಸಾಯಿ ಕಾಲಕ್ಕರ ಒಂದ್ ಮದ್ವಿ ಮಾಡಿಸಿ ಪುಣ್ಯ ಕಟ್ಕೊಳಮ್ರಿ. ನಾವ್ನ ಗೋರಿಗೆ ಹೋಗೋತ್ನಾಗ ಅವ್ರ ಜೀವನದಾಗ ಒಂದು ಹೆಣ್ಣು ಬಂದ್ ಹೋಲ್ರಿ, 1-2 ದಿನ ಸಂಸಾರ ಮಾಡಿ ಹೊಕ್ಕವ್ ಪಾಪ. ಇದ್ರ ಬಗ್ಗೆ ಆಕ್ಚುಲಿ ನಾವು ನಮ್ ದೋಸ್ತರಾಗ್ಲಿ ತುಂಬಾ ವಿಚಾರ ಮಾಡಿ ಗೌರ್ಮೆಂಟ್ ಒಂದು ಅರ್ಜಿ ಕೊಡಕತ್ತೀವ್ರಿ ಒಂದು ನೆಕ್ಸ್ಟ್ ವೀಕ್ ಒಳಗ. ಇದ್ರ ಬಗ್ಗೆ ಅಂದ್ರೆ ಲಗ್ನ ಯಾರು ಆಗಿರಲ್ಲಲ್ರಿ, ಅವ್ರಿಗೆ ಲಗ್ನ ಮಾಡಿಸುವಂತ ಯೋಜನೆ ಯಾವ್ದಾರ ಇದ್ರ ದಯವಿಟ್ಟು ಸರ್ಕಾರ ತಗೋಬೇಕು ಇದನ್ನ. ಯಾಕಂದ್ರ ಬಹಳ ಸಿಚುವೇಶನ್ ಕ್ರಿಟಿಕಲ್ ಆಗೈತಿ ಲಗ್ನ ಅಲ್ಲರ ಹುಡುಗರ ಪರಿಸ್ಥಿತಿ. ಸೊ ಇದೇ ನನ್ನ ಕಳ್ಕಳಿ ವಿನಂತಿ. ನಿಮ್ ಊರಾಗ ಯಾರು ಇದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ರಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.